ಇನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ್ದು ಎನ್ನಲಾದ ಅಥವಾ ಅವರು ಇದ್ದಾರೆ ಎನ್ನಲಾದಂಥ ಪೆನ್ ಡ್ರೈವ್ನ ಎಫೆಕ್ಟ್ ಏನಿದೆ ಅದೀಗ ಫೋಟೋಗ್ರಾಫರ್ಸ್ ಮೇಲೂ ಕೂಡ ತಟ್ಟುತ್ತಾ ಇದೆ. ಬೇರೆ ಬೇರೆ ಕಾರಣ ಇದಕ್ಕೆ. ಟ್ರಾವೆಲ್ ಏಜೆನ್ಸಿಗಳು ಫೋಟೋಗ್ರಾಫರ್ಸ್ ಯಾವುದಾದ್ರೂ ಒಂದು ಪೆನ್ ಡ್ರೈವ್ ಅನ್ನು ತೆಗೆದುಕೊಂಡು ಹೋಗಿ ಇದನ್ನು ಪಾರ್ಸೆಲ್ ಮಾಡಬೇಕು ಅಂತ ಹೇಳಿದರೆ ಟ್ರಾವೆಲ್ ಏಜೆನ್ಸಿಗಳು ಆ ಪೆನ್ ಡ್ರೈವ್ ಅನ್ನು ತೆಗೆದುಕೊಳ್ಳೋದಕ್ಕೆ ಒಪ್ತಾ ಇಲ್ಲ, ಕ್ಯಾನ್ಸಲ್ ಮಾಡ್ತಾ ಇದ್ದಾವೆ ಆ ಪಾರ್ಸೆಲ್ ಸೇವೆಯನ್ನು. ರಾಯಚೂರಿನಲ್ಲಿ ಬಹಳಷ್ಟು ಜನ ಫೋಟೋಗ್ರಾಫರ್ಸ್ಗೆ ಈ ರೀತಿ ಸಮಸ್ಯೆ ಆಗ್ತಿದೆ ಅನ್ನುವಂಥ ಮಾಹಿತಿ. ಯಾವುದೇ ಪೆನ್ ಡ್ರೈವ್ ಅನ್ನು ಪಾರ್ಸೆಲ್ ಮಾಡ್ರಿ ಅಂತ ಹೇಳಿದರೆ ಟ್ರಾವೆಲ್ ಏಜೆನ್ಸಿಗಳು ಅದನ್ನು ಒಪ್ತಾ ಇಲ್ಲ. ಲಾಸ್ಟ್ ತಿಂಗಳ ಏನು ನಮ್ಮ ಮದುವೆ ಸೀಸನ್ ಇತ್ತು, ನಾವು ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಮಾಡುವಂಥ ಸ್ಟುಡಿಯೋಗಳವರು ನಾವು ಮದುವೆಗೆ ಏನು ವಿಡಿಯೋ ರೆಕಾರ್ಡಿಂಗ್ ಮಾಡಿ ವಿಡಿಯೋ ಡಾಟಾನ ಎಡಿಟಿಂಗ್ಗೋಸ್ಕರ ಸಿನೆಮೆಟಿಕ್ ವಿಡಿಯೋಗಳನ್ನ ಇದನ್ನೆಲ್ಲ ಜಾಸ್ತಿ ಡಾಟಾ ಇರ್ತದೆ. ಅದು GB ಎಷ್ಟು ಇರುತ್ತೆ ಅಂದರೆ ಮಿನಿಮಮ್ 64 GB, 128 GB, 34 GB ಎಲ್ಲ ಡಾಟಾ ಇರ್ತದೆ. ಅದು ಆನ್ಲೈನ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅದು ಥ್ರೂ ಹಾರ್ಡ್ ಡಿಸ್ಕು ಇಲ್ಲ ಪೆನ್ ಡ್ರೈವಲ್ಲೇ ಕಳಿಸ್ತಾ ಇದ್ವಿ ನಾವು ಮುಂಚೆ. ಅದು ಅವರು ಎಡಿಟ್ ಮಾಡಿ ಕಳಿಸ್ತಾಯಿದ್ರು. ಈಗ ನಾವು ಕಳಿಸಿ ಈಗ ಸುಮಾರು 1.5-2 ತಿಂಗಳಾಗಿದೆ ಎಲ್ಲ ಡಾಟಾ ಕಳಿಸಿ. ಈಗ ಅದು ಅವರು ಎಡಿಟ್ ಮಾಡಿ ಕಳಿಸ್ತಾ ಇದ್ದಾರೆ. ಕಳಿಸ್ಬೇಕಾದ್ರೆ ಈಗ ಕೊರಿಯರ್ ಬುಕ್ಕಿಂಗ್ ಇದರಲ್ಲಿ ಸ್ಟಾಲಲ್ಲಿ ಅದನ್ನು ತೊಗೊಳ್ತಾ ಇಲ್ಲ. ನಮಗೆ ಪೆನ್ ಡ್ರೈವ್ನ ವಾಪಸ್ ಕೊಡಬೇಕಾದ್ರೆ ಇದು ಯಾವ ಸ್ಟುಡಿಯೋ ಅಂತ ನಾವು ಬರೆದು ನಮ್ಮ ಸ್ಟುಡಿಯೋ ಅಡ್ರೆಸ್ ಹಾಕಿದರೂ ಕೂಡ ಅವರು ಬುಕ್ಕಿಂಗಲ್ಲಿ ತೊಗೊಳ್ತಾ ಇಲ್ಲ. ನಮಗೆ ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ಕಸ್ಟಮರಿಗೆ ನಾವು ಡೆಲಿವರಿ ಕೊಡಬೇಕು. ಪೆನ್ ಡ್ರೈವ್ ಅಂದ ತಕ್ಷಣ ಯಾವುದೋ ವಿಚಾರಕ್ಕೆ ನಮ್ಮನ್ನು ಕೂಡ ತೊಗೊಂಡೋಗ್ತಾ ಇದ್ದಾರೆ. ಅದರಿಂದ ನಮಗೆ ಫೋಟೋ ವಿಡಿಯೋಗ್ರಾಫರ್ಸ್ಗೆ ಕಸ್ಟಮರ್ಗೆ ನಾವು ಡೆಲಿವರಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಇದರಿಂದ ಏನಾದರೂ ಪೆನ್ ಡ್ರೈವಲ್ಲಿ ನಾವು ಮದುವೆಗೆ ಮಾಡಿರೋಂಥ ವಿಡಿಯೋ ಡಾಟಾಗಳು ಎಲ್ಲ ಬರ್ತದೆ. ಎಡಿಟಿಂಗ್ ನಾವು ಮಂಗಳೂರು ಮತ್ತು ಬೆಂಗಳೂರು, ದಾವಣಗೆರೆ, ಹೈದರಾಬಾದು ಬೇರೆ ಬೇರೆ ಎಲ್ಲ ಕಡೆ ನಾವು ಪೆನ್ ಡ್ರೈವ್ಗಳನ್ನ ಕಳಿಸ್ತಾ ಇದ್ದೀವಿ. ಹೌದು ಪೆನ್ ಡ್ರೈವ್ಗಳೇ ಯೂಸ್ ಮಾಡಬೇಕು. ಯಾಕಂದರೆ ನಾವೆಲ್ಲನೂ ಹಾರ್ಡ್ ಡಿಸ್ಕ್ ಕಳಿಸಿದ್ರೆ ನಮ್ಮ ಹಳೆಯ ರಿಕವರಿ ಡಾಟಾ ಹಾಳಾಗ್ತದೆ. ಹಾಗಾಗಿ ನಾವು ಪೆನ್ ಡ್ರೈವ್ಗಳೇ ಕಳಿಸ್ತೀವಿ. 128 GB ಪೆನ್ ಡ್ರೈವ್ಲಿಂದ ಹಿಡಿದು 64, 34 GB, 32 GB ಕೂಡ ನಾವು ಪೆನ್ ಡ್ರೈವ್ಗಳೇ ಕಳಿಸ್ತಾ ಇದ್ವಿ. ಅದರಲ್ಲಿ ಡಾಟಾ ಜಾಸ್ತಿ ಹೋಗ್ತದೆ. ನಮಗೆ ಅದರಲ್ಲಿ ಅವರು HD ಕ್ವಾಲಿಟಿ ಮಾಡಿ ಕಳಿಸಿರೋದ್ರಿಂದ ನಮಗೆ ಅನುಕೂಲ ಆಗ್ತಾಯಿತ್ತು. ಹಾಗಾಗಿ ಇತ್ತೀಚೆಗೆ ಅವರು ನಮಗೆ ಪೆನ್ ಡ್ರೈವ್ ಬುಕ್ಕಿಂಗ್ ತೊಗೊಳ್ತಾ ಇಲ್ಲ. ಅವರು ಎಡಿಟ್ರು ನಾವು ದುಡ್ಡು ಹಾಕ್ಸ್ಕೊಂಡಿದ್ದಾರೆ, ನಾವು ಕಸ್ಟಮರಿಗೆ ಡೆಲಿವರಿ ಕೊಡಬೇಕು. ಕಸ್ಟಮರ್ ನಮ್ಮ ಡೈಲಿ ಟಾರ್ಚರ್ ಮಾಡ್ತಾಯಿದ್ದಾರೆ. ನೀವು ಡೆಲಿವರಿ ಯಾವಾಗ ಕೊಡ್ತೀರಿ, 1.5 ತಿಂಗಳಾಯಿತು ಅಂತ. ನಮಗೆ ಪೆನ್ ಡ್ರೈವ್ ಬರಲಿಕ್ಕೆ ಕೊರಿಯರ್ ಬುಕ್ಕಿಂಗಲ್ಲಿ ತೊಗೊಳ್ತಾ ಇಲ್ಲ. ಅದರಿಂದ ಸಮಸ್ಯೆ ಆಗ್ತಾಯಿದೆ. ಇದಕ್ಕೇನಾದರೂ ಪರಿಹಾರ ಕೊಡಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿ. ಶ್ರೀಕಾಂತ್, ಯಾರೋ ಮಾಡಿರುವಂಥ ಅನಾಚಾರಕ್ಕೆ ಇಲ್ಲಿ ಪಾಪ ಬಡಪಾಯಿಗಳು ಒದ್ದಾಡುವಂಥ ಸ್ಥಿತಿ. ನಿಜವಾಗ್ಲೂ ರಕ್ಷಿತ್ ನೋಡಿ ಯಾವ ರೀತಿ ಆಗಿದೆ. ಪೆನ್ ಡ್ರೈವ್ ಅನ್ನೋ ವರ್ಡ್ ಕೇಳಿದ ತಕ್ಷಣನೇ ಜನ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಪೆನ್ ಡ್ರೈವ್ ಅಂತ. ಅದು ಯಾವ ಕಂಟೆಂಟ್ ಇರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಪೆನ್ ಡ್ರೈವ್ ಅಂತ ತಕ್ಷಣ ಫಸ್ಟ್ ನೆನಪಾಗಿದೆ ಪ್ರಜ್ವಲ್ ರೇವಣ್ಣ. ಆ ಲೆವೆಲಲ್ಲಿ ಸದ್ಯಕ್ಕೆ ರಾಜ್ಯಾದ್ಯಂತ ಸದ್ಯಕ್ಕೆ ಪೆನ್ ಡ್ರೈವ್ ಸದ್ದು ಮಾಡ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲೂ ಸಹ ಈ ಒಂದು ಬಿಸಿ ತಡ್ತಾ ಇದೆ. ಎಸ್ಪೆಷಲಿ ಫೋಟೋ ಮತ್ತು ವಿಡಿಯೋಗ್ರಾಫರ್ಸ್ ಗಳೇನು ಈಗ ಎಸ್ಪೆಷಲಿ ಇದು ಮದುವೆ ಸೀಸನ್ ಎಲ್ಲ ಆಗೋಯ್ತಲ್ಲ, ಇದನ್ನ ವಿಡಿಯೋ ಎಡಿಟಿಂಗ್ ಮಾಡಿ ವಿಡಿಯೋ ಎಲ್ಲ CD ಮಾಡಬೇಕು, ಅದರನ್ನೆಲ್ಲ ಫೋಟೋ ಮತ್ತೆ ಕಾಪಿ ತಗೋಬೇಕು, ಎಡಿಟಿಂಗ್ ಮಾಡ್ಬೇಕಲ್ಲ. ಈ ಎಲ್ಲಾ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇವೆಲ್ಲ ರೂಪುರೇಷೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಇವುಗಳನ್ನ ಎಡಿಟಿಂಗ್ ಕಳಿಸಲಾಗ್ತಾ ಇದೆ. ರಾಯಚೂರು ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ, ಹೈದರಾಬಾದ್ಗೂ ಕಳಿಸ್ತಾರೆ. ಅದನ್ನ ಕೊರಿಯರ್ ಮೂಲಕನೋ ಅಥವಾ ಬಸ್ಸಲ್ಲೋ ಈ ರೀತಿಯಾಗಿ ಕವರ್ ಮಾಡಿ ಎನ್ವೆಲಪ್ ಅಲ್ಲಿ ನಾವು ಕೊಡಕ್ ಹೋದ್ರೆ ಅದನ್ನ ತಗೊಳ್ತಾನೆ ಇಲ್ಲ. ಒಳಗಡೆ ಏನಿದೆ ಅಂತ ಕೇಳಿದ ತಕ್ಷಣ ಪೆನ್ ಡ್ರೈವ್ ಅಂದ ತಕ್ಷಣನೇ ಪೆನ್ ಡ್ರೈವ್ ಆದ್ರೆ ನಾನು ತಗೊಳ್ಳೋದೇ ಇಲ್ಲ ಅನ್ನುವಂತ ಒಂದು ಮುಲಾಜಿಲ್ದೇನೆ ಬಸ್ ಡ್ರೈವರ್ಗಳಾಗಿರ್ಬೋದು, ಕೊರಿಯರ್ ಬಾಯ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಇದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣ ಆದಾಗಿನಿಂದನೂ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಬಿಸಿ ಮುಡ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಗಳಿಗೆ ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ನ ಬಿಸಿ ಸದ್ಯಕ್ಕೆ ಈ ರೀತಿಯಾಗಿ ತಗಲ್ತಾ ಇರುವಂತದ್ದು. ಇವ್ರಿಗೆ ಈಗ ನಾವು ಕೇಳ್ತಾ ಇದ್ವಿ, ಇನಾಮ್ದಾರ್ ಅಂತ ಹೇಳಿ ಅವರು ಫೋಟೋಗ್ರಾಫರ್, ಅವರು ತಮ್ಮ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ರು ಗ್ರಾಹಕರ ಪರವಾಗಿ ಯಾವ ರೀತಿಯಾಗಿ ನಮ್ಗೆ ಹರಾಸ್ಮೆಂಟ್ ಆಗ್ತಾ ಇದೆ, ಅವ್ರಿಗೆ ಡೆಲಿವರಿ ಕೊಡೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ಎಡಿಟಿಂಗು ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಸದ್ಯಕ್ಕೆ ಫೋಟೋ ಮತ್ತು ವಿಡಿಯೋಗ್ರಾಫರ್ ಗಳಿಗೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ವಿಚಾರವಾಗಿ ಇಲ್ಲಿ ಸೈಡ್ ಎಫೆಕ್ಟ್ ಆಗ್ತಾ ಇರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.